ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಟೀ ಟೈಮ್ ಸ್ನ್ಯಾಕ್ಸಿಗೆ ಚುರುಮುರಿಂದ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ನಾ ಮೊದಲೇದಾಗಿ ಒಂದು ದೊಡ್ಡ ಬೌಲ್ ತೊಗೊಂಡಿನಿ ರೀ. ಈಗ ಇದಕ್ಕೆ ಒಂದು ಬೌಲ್ ಚುರುಮುರಿ ಹಾಕ್ಕೋತೀನಿ ರೀ. ಇವು ಚುರುಮುರಿ ತೊಳಿಬೇಕು ರೀ. ನೀವೇನಾರು ನಮ್ಮ ಚಾನಲ್ ಹೊಸಬ್ರಾಗಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ಲೈಕನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಗಿಂತ ಮೊದಲಾಗ ನೀವು ನೋಡ್ಬೋದು ರೀ. ಈಗ ಒಂದು ಬೌಲ್ ಚುರುಮುರಿ ತೊಗೊಂಡಿಲ್ಲ ರೀ, ಇವು ಹಾಕ್ಕೋತೀನಿ ನೋಡ್ರಿ. ಈಗ ಮುಳುಗುವಷ್ಟು ನೀರು ಹಾಕಿ ತೊಳಿತೀನಿ ರೀ. ನೋಡ್ರಿ ಈ ರೀತಿ ನೆನೆಸಿ ತಕ್ಕೋಬೇಕ್ರಿ. ನಾ ಈಗ ಅದೇ ಬೌಲಿಗೆ ಹಾಕೋತೀನಿ ನೋಡ್ರಿ. ನೀರೆಲ್ಲ ಹಿಂಡ್ಕೊಂಡು ತಕ್ಕೋಬೇಕಾಗ್ತೈತ್ರಿ. ಈಗ ನೋಡ್ರಿ ನಾ ಚುರುಮುರಿ ತೊಳೆದಿದ್ದೀನಿ. ಈಗ ಅದೇ ಬುಟ್ಟಿಗೆ ಹಾಕೋತೀನಿ ನೋಡ್ರಿ. ನಾ ಚುರುಮುರಿ ರೆಸಿಪಿಗಳು ಸುಮಾರು ನಮ್ನಿ ಮಾಡಿ ತೋರಿಸಿದ್ದೀನಿ ರೀ. ನಿಮಗೂ ಯಾವ್ಯಾವ ಗೊತ್ತಿದ್ರೆ ಹೇಳ್ರಿ, ಅದನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಇದು ಟೀ ಟೈಮ್ ಸ್ನ್ಯಾಕ್ಸಿಗೆ ಮಾಡಾಕತ್ತೀನಿ. ನಾ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗ್ಬೇಕನ್ನೋದಾದ್ರೆ ನೀವು ಸ್ಕಿಪ್ ಮಾಡೋದು ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತ್ರಿ. ನಾ ತೊಳೆದಿರೋ ಚುರುಮುರಿ ಒಂದು ದೊಡ್ಡ ಬೌಲಿಗೆ ಹಾಕೋತೀನಿ ನೋಡ್ರಿ. ಇವು ಅಷ್ಟೇ ಇಷ್ಟೇ ಅಂತೇನಿಲ್ಲ, ನಿಮ್ಗೆ ಎಷ್ಟು ಬೇಕಾಗ್ತಾವ ನೋಡ್ಕೊಂಡು ನೀವು ತೊಗೋಬೋದು ರೀ. ನಾನು ಒಂದು ಬೌಲ್ನಷ್ಟು ತೊಗೊಂಡಿನಿ, ಅಂದ್ರೆ ಒಂದು ಸೇರ್ನಷ್ಟು ತೊಗೊಂಡಿನಿ ರೀ. ಈಗ ಇದಕ್ಕೆ ನಾನು ಒಂದು ಕಪ್ ಸಣ್ಣ ಕಟ್ ಮಾಡಿರೋ ಉಳ್ಳಾಗಡ್ಡಿ ಹಾಕೋತೀನಿ ರೀ. ಒಂದು ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು ಹಾಕೋತೀನಿ ರೀ. ಒಂದು ಮುಕ್ಕಾಲು ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕೋತೀನಿ ರೀ. ನೀವು ನೋಡ್ಕೊಂಡು ಎಷ್ಟು ಬೇಕಾಗತ್ತೆ ನೋಡ್ಕೊಂಡು ನೀವು ಹಾಕೋಬೋದು ರೀ. ಸ್ವಲ್ಪ ಕೊತ್ತಂಬರಿ ಸಣ್ಣ ಕಟ್ ಮಾಡ್ಕೊಂಡಿದ್ದೆ ಅದು ಹಾಕೋತೀನಿ ನೋಡ್ರಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿನಿ, ಅದನ್ನೂ ಹಾಕೋತೀನಿ ರೀ. ಸ್ವಲ್ಪ ಕರಿಬೇವು ಹಾಕೋತೀನಿ ರೀ. ಇದು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅಜ್ವಾಯಿನ್ ತೊಗೊಂಡಿನಿ, ಇದೆಲ್ಲ ಹಾಕೋತೀನಿ ರೀ. ಇದು ಆಪ್ಷನಲ್ ರೀ, ಬೇಕಂದ್ರೆ ಹಾಕೋಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಯಾಕಂದ್ರೆ ನಾವು ಹಸಿಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ರೀ, ಹಾಗಾಗಿ ಅಚ್ಚ ಖಾರದ ಪುಡಿ ನೀವು ಬೇಕಂದ್ರೆ ಹಾಕೋಬೋದು ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಮೊದಲು ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನಾವು ಚುಮ್ಮರಿ ನೆನೆಸಿರ್ತೀವಿ ಮತ್ತು ಉಳ್ಳಾಗಡ್ಯಾಗ ನೀರು ನೆನೆಸಿರ್ತೈತಿ. ನೀವು ನೋಡ್ಕೊಂಡು ನೀರು ಹಾಕೋಬೇಕಾಗ್ತೈತೆ ರೀ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಕೈಲಿ ಕಲಸ್ಕೊಂಡಿನಿ. ಇದಕ್ಕೆ ಎಷ್ಟು ನೀರು ಹಿಡಿತೈತಿ ನೋಡಿ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೋತೀನಿ ರೀ. ಈ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋತೀನಿ ರೀ. ಈಗ ಹೆಂಗಿದ್ರು ಮಳೆ ಬರಾಕತ್ತೈತಲ್ರಿ, ಟೀ ಟೈಮಿಗೆ ಏನಾದರೂ ಬೇಕಪ್ಪ ಅನಿಸ್ತದ, ಈ ರೀತಿ ದಿಢೀರಾಗೆ ಮಾಡ್ಕೊಂಡು ನೀವು ತಿನ್ಬೋದು ರೀ. ನೋಡ್ಕೊಂಡು ಸ್ವಲ್ಪ ಹಾಕ್ಕೊಂಡು ನಾದ್ಕೋಬೇಕಾಗ್ತೈತೆ ರೀ. ಈ ಚುರುಮುರಿ ನಾವು ನೆನೆಸಿರ್ತೀವಲ್ರಿ, ಅದು ಹಿಟ್ಟಿನ ಜೊತೆಗೆ ಮಿಕ್ಸ್ ಆಗ್ಬೇಕ್ರಿ. ಹಂಗೆ ಅಂಗೈ ಹಚ್ಚಿ ನಾದ್ಕೋಬೇಕ್ರಿ ನೀವು. ಈಗ ನೋಡ್ರಿ ಚುರುಮುರಿ ಹಿಟ್ಟ ಎಲ್ಲ ಒಂದು ಗೂಡೈತಿ, ಈ ರೀತಿ ನಾದ್ಕೋಬೇಕ್ರಿ ನೀವು. ಈಗ ನಾ ಹಿಟ್ಟು ಕಲಿಸ್ಕೊಂಡೇನ್ರಿ, ಇದು ಹಿಟ್ಟು ರೆಡಿ ಐತಿ. ಈಗ ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ನೋಡ್ರಿ. ಈಗ ಇದಕ್ಕೆ ಕರಿಯಾಕ್ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ರೀ. ಮುಳುಗುವಷ್ಟು ಎಣ್ಣೆ ಹಾಕೊಂಡ್ರೆ ಸಾಕ್ರಿ. ಇದು ಎಣ್ಣೆ ಬಿಸಿ ಆಗಲ್ರಿ. ನೋಡ್ರಿ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡೇನಿ, ಈ ರೀತಿ ಉಂಡೆ ಮಾಡ್ಕೊಳಕತ್ತೀನಿ ನೋಡ್ರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ನೀವು ಆ ಸೈಜಲ್ಲಿ ವಡೆಗಳು ಮಾಡ್ಕೊಡ್ರಿ. ನಾನು ಈ ಸೈಜಲ್ಲಿ ಮಾಡಾಕತ್ತೀನಿ ನೋಡ್ರಿ. ಹಿಂಗೆ ರೌಂಡಾಗಿ ಉಂಡೆ ಮಾಡ್ಕೊಂಡು ಹಿಂಗೊಂದು ಹೋಲ್ ಮಾಡಿದ್ರೆ ಸಾಕ್ರಿ. ನಾನು ಈ ಸೈಜಲ್ಲಿ ಮಾಡ್ಕೊಂಡೇನಿ, ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ಈಗ ನೋಡ್ರಿ ಎಣ್ಣೆ ಕಾಯ್ದೈತಿ, ನಾ ಮಾಡ್ಕೊಂಡಿರೋ ವಡೆ ಎಣ್ಣೆ ಬಿಡ್ತೀನಿ ನೋಡ್ರಿ. ನಮ್ಮ ಪಾತ್ರೆಗೆ ಒಂದು 4 ಹಿಡ್ದಾವ, 4 ಹಾಕ್ಕೊಂಡೇನಿ. ನಿಮ್ಮ ಪಾತ್ರೆ ಒಳಗೆ ಎಷ್ಟು ಹಿಡಿತಾವ ನೋಡ್ಕೊಂಡು ನೀವು ಹಾಕ್ಕೋಬೋದು ರೀ. ನೀವು ಬಿಟ್ಟಿದ ತಕ್ಷಣ ತಿರುಗಿಸಿ ಹಾಕ್ಬೇಡ್ರಿ, ಸ್ವಲ್ಪ ಫ್ರೈ ಆಗಲ್ರಿ. ಫ್ರೈ ಆದ ನಂತರ ತಿರುಗಿಸಿ ಹಾಕ್ಕೊಳ್ರಿ. ನೀವು ವಡೆ ಮುಳುಗುವಷ್ಟು ಎಣ್ಣೆ ಹಾಕಿದ್ರಿ ಅಂದ್ರೆ 2 ಸೈಡು ಫ್ರೈ ಆಗ್ತಾವ್ರಿ. ಈಗ ನೋಡ್ರಿ ನಾ ತಿರುಗಿಸಿ ಹಾಕೋತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗೆ ಫ್ರೈ ಆಗ್ಯಾವು. ಈಗ ಹೆಂಗಿದ್ರು ಮಳೆ ಬರಾಕತ್ತೈತಲ್ರಿ, ಸಾಯಂಕಾಲ ಏನಾದ್ರು ತಿನ್ಬೇಕಪ್ಪ ಅಂತ ಅನಿಸ್ದಾಗ ಈ ರೀತಿ ದಿಢೀರಾಗೆ ನೀವು ವಡೆ ಮಾಡ್ಕೊಂಡ್ಬಿಡ್ಬೋದು ರೀ. ಮನೆಯಾಗಿರೋ ಪದಾರ್ಥದಿಂದನೇ ಮಾಡ್ಕೊಬೋದು ರೀ. ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ. ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲೆ ಮಾತ್ರ ಕೆಂಪು ಆಗ್ತೈತಿ, ಒಳಗೆ ಹಸಿ ಉಳಿತೈತಿ. ಹಾಗಾಗಿ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚಲೋ ಹೊತ್ತಿಗೆ ಫ್ರೈ ಮಾಡ್ಕೋಬೇಕಾಗ್ತೈತಿ ರೀ. ಈಗ ನೋಡ್ರಿ ಇವು ಫ್ರೈ ಆಗ್ಯಾವು, ನಾ ತಕ್ಕೋತೀನಿ ನೋಡ್ರಿ. ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ಕೋಬೇಕ್ರಿ ನೀವು. ನೋಡ್ರಿ ನಿಮ್ಮ ಸೌಂಡ್ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ರೀ ಎಷ್ಟು ಮಸ್ತಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವತ್ತೆ. ಈಗ ನಾನು ಪ್ಲೇಟಿಗೆ ಹಾಕೋತೀನಿ ನೋಡ್ರಿ. ಈ ರೀತಿ ನೀವು ಸಾಯಂಕಾಲ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗ್ತೈತ್ರಿ. ನೋಡ್ರಿ ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೆ ಚುರುಮುರಿ ವಡೆ ಮಾಡಿದ್ದೀನಿ. ನೀವು ನಿಮ್ಮ ಮನ್ಯಾಗ ಈ ರೀತಿ ಚುರುಮುರಿ ವಡೆ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಟೀ ಟೈಮ್ ಸ್ನ್ಯಾಕ್ಸಿಗೆ ಚುರುಮುರಿ ವಡೆ ಮಾಡೋದು. ಈ ಚುರುಮುರಿ ವಡೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.